ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸೋಷಿಯಲ್ ಸೈನ್ಸ್ನ ಮುಂದುವರಿದ ಭಾಗವನ್ನ ನಾವಿವತ್ತು ನೋಡೋಣ. ಇವತ್ತು ನಾವು ರಾಜ್ಯ ಸರ್ಕಾರದ ಬಗ್ಗೆ ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಕರ್ನಾಟಕದಲ್ಲಿ ಯಾವ ರಾಜ್ಯ ಭಾಷೆಯನ್ನ ಆಧರಿಸಿ ರಾಜ್ಯ ರಚನೆಯಾಗಿದೆ ಅಂದ್ರೆ ಕನ್ನಡ ಭಾಷೆಯನ್ನ ಆಧರಿಸಿ ರಾಜ್ಯವನ್ನ ರಚಿಸಲಾಗಿದೆ. ರಾಜ್ಯ ಶಾಸಕಾಂಗವು ಯಾರನ್ನ ಒಳಗೊಂಡಿದೆ ಅಂದ್ರೆ ರಾಜ್ಯಪಾಲ ಮತ್ತು ವಿಧಾನಮಂಡಲದ ಇಬ್ಬರು ಸದನಗಳನ್ನ ಒಳಗೊಂಡಿದೆ. ಭಾರತ ಎಷ್ಟು ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿನ ಹೊಂದಿದೆ ಅಂದ್ರೆ 6 ರಾಜ್ಯಗಳಲ್ಲಿ. ಭಾರತದ ಎಷ್ಟು ರಾಜ್ಯಗಳು ಅಂದ್ರೆ 6 ರಾಜ್ಯಗಳು. ಕರ್ನಾಟಕ ವಿಧಾನಸಭೆಯಲ್ಲಿ ಎಷ್ಟು ಸ್ಥಾನಗಳಿವೆ ಅಂದ್ರೆ 224. ಎಲ್ರಿಗೂ ಗೊತ್ತಿದೆ. ಒಂದು ಆಂಗ್ಲೋ ಇಂಡಿಯನ್ ತೆಗೆದ್ರು 2020ರ 104ನೇ ಸಂವಿಧಾನದ ತಿದ್ದುಪಡಿಯಂತೆ ಯಾವ ನಾಮನಿರ್ದೇಶನವನ್ನ ಮುಂದುವರೆಸಿಲ್ಲ. ಆಗ್ಲೇ ನಾನು ಹೇಳಿದಂತೆ ಆಂಗ್ಲೋ ಇಂಡಿಯನ್ ಸಮುದಾಯಕ್ಕೆ ಸೇರಿದ ಒಬ್ಬ ಸದಸ್ಯರು ಏನಿದ್ರು ನಾಮಕರಣ ಅದನ್ನು ತೆಗೆದಿದ್ದಾರೆ. ವಿಧಾನಸಭೆಯ ಅಧಿಕಾರಾವಧಿ ಎಷ್ಟು ಅಂದ್ರೆ 5 ವರ್ಷಗಳು. ವಿಧಾನಸಭಾ ಸದಸ್ಯರಾಗಲು ಕನಿಷ್ಠ ವಯಸ್ಸು 25 ವರ್ಷಗಳು. ಸ್ನೇಹಿತರೆ, ಇನ್ನು ಈ PDF ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನಿಮ್ಗೆ ಈ PDF ಬೇಕು ಅಂದ್ರೆ 9945005138ಗೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ 149 ರುಪೀಸ್ ಅನ್ನ ಪೇ ಮಾಡಿ ನೀವು ಈ PDF ಅನ್ನ ಪಡೆದುಕೊಳ್ಳಬಹುದು. ಮತ್ತು ಈ PDF ಅನ್ನ ಯಾರೆಲ್ಲ ತೆಗೆದುಕೊಂಡಿದ್ದೀರಾ ಅದಕ್ಕೆ ಫೀಡ್ಬ್ಯಾಕ್ ಕೂಡ ಕೊಡಬಹುದು. ಸ್ನೇಹಿತರೆ, ಒಂದು ವಿಚಾರ, ಈ ಟೆಕ್ಸ್ಟ್ ಬುಕ್ ಏನು ಈ PDF ಏನಿದೆ, ಈ PDF ಯಾರ ಕೈಲಿ ಟೆಕ್ಸ್ಟ್ ಬುಕ್ಸ್ ಅನ್ನ ಓದಕ್ಕೆ ಆಗ್ತಾ ಇಲ್ಲ ಅಂದ್ರೆ 2-3 ತಿಂಗಳು ಬೇಕು ಟೆಕ್ಸ್ಟ್ ಬುಕ್ ಓದಕ್ಕೆ, ಅದನ್ನ ಆಗ್ತಾ ಇಲ್ಲ ಅಂಥವರಿಗೆ ಇದು PDF ಚೆನ್ನಾಗಿರುವಂಥದ್ದು. ಮತ್ತೆ ಇಷ್ಟೆಲ್ಲವನ್ನ ಮಾಡಬೇಕಾದ್ರೆ ಕೆಲವೊಂದು ಅಂದ್ರೆ 1-2 ಪ್ರಶ್ನೆಗಳು ಮಿಸ್ ಆಗಿರಬಹುದು. ಅದನ್ನ ಅಪ್ಡೇಟ್ ಮಾಡುವಂತ ಕೆಲಸವನ್ನ ನಮ್ಮ ಟೀಮ್ ಮಾಡ್ತಾ ಇದೆ. ಕೆಲವರು PDF ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಸರ್, ಆದ್ರೆ ಇನ್ನೂ ಸ್ವಲ್ಪ ಡೆಪ್ತ್ ಬೇಕಿತ್ತು ಅಂತ. ಬಟ್ ನಾವು ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಡೆಪ್ತ್ ಅನ್ನ ಕೊಟ್ಟಿದ್ದೀವಿ. ಇನ್ನೂ ಕೂಡ ಡೆಪ್ತ್ ಬೇಕಿತ್ತು ಅಂದ್ರೆ ಕೆಲವೊಂದು ಚಾಪ್ಟರ್ಗಳಲ್ಲಿ ಕೆಲವೊಂದು ಪ್ರಶ್ನೆಗಳು ಕಡಿಮೆ ಆಗಿದೆ ಅನ್ನುವಂತಹ ಒಂದು ಮಾತನ್ನ ಒಬ್ಬ ನಮ್ಮ ಫಾಲೋಯರ್ ಹೇಳಿದ್ದಾರೆ. ಅದರ ಕಡೆ ಗಮನವನ್ನ ಕೂಡ ಕೊಡ್ತಾ ಇದ್ದೇವೆ. ಅದು ಕೂಡ ನಿಮ್ಗೆ ಅವೈಲಬಲ್ ಇರುತ್ತೆ. ಇನ್ನು ನಿಮ್ಗೆ ಜಸ್ಟ್ 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸ್ ಅಷ್ಟೇ ಅಲ್ಲದೆ 7ರಿಂದ 10ನೇ ತರಗತಿ ಸೈನ್ಸ್ ಕೂಡ ಇರುವಂಥದ್ದು, ಕಂಪ್ಯೂಟರ್ ಇರುವಂಥದ್ದು, ಸೈಕಾಲಜಿ ಇರುವಂಥದ್ದು, ಕನ್ನಡ ಕೂಡ ಇರುವಂಥದ್ದು. ನಿಮಗೆ ಯಾವ PDF ಬೇಕೋ ಆ PDF ಅನ್ನ ನೇಮನ್ನು ಹಾಕಿ ಅಂದ್ರೆ ನೀವೇನಾದ್ರೂ PDFಗೆ ಅಮೌಂಟ್ ಅನ್ನ ಪೇ ಮಾಡಿದ್ದನ್ನ ಈ ನಂಬರ್ಗೆ, ನಿಮ್ಗೆ ಗೊತ್ತಿರುವಂತೆ ಈ ನಂಬರ್ಗೆ 9945005138ಗೆ ಸೆಂಡ್ ಮಾಡಿದ್ರೆ ನಾವು ನಿಮ್ಗೆ ಇಮೇಲ್ ಅಥವಾ ವಾಟ್ಸಪ್ ಮೂಲಕ ನಿಮ್ಗೆ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಮುಂದುವರಿದ ಭಾಗವನ್ನ ನೋಡೋಣ. ರಾಜ್ಯ ಶಾಸಕಾಂಗ ಯಾವುದು ಅಂದ್ರೆ ವಿಧಾನಸಭೆ. ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರ ಬಲ ಎಷ್ಟಪ್ಪ ಅಂದ್ರೆ ಸಂಖ್ಯೆ ಎಷ್ಟು ಅಂದ್ರೆ 75. ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂದ್ರೆ 6 ವರ್ಷಗಳು. ವಿಧಾನ ಪರಿಷತ್ ಸದಸ್ಯರಿಗೆ ಕನಿಷ್ಠ ಎಷ್ಟು ವಯಸ್ಸಾಗಿರ್ಬೇಕು ಅಂದ್ರೆ 30 ವರ್ಷ. ರಾಜ್ಯ ಕಾರ್ಯಾಂಗವು ಯಾರನ್ನ ಒಳಗೊಂಡಿದೆ ಅಂದ್ರೆ ರಾಜ್ಯಪಾಲ ಮತ್ತು ಮುಖ್ಯಮಂತ್ರಿ ಅವರ ಮಂತ್ರಿಮಂಡಲ. ರಾಜ್ಯ ಕಾರ್ಯಾಂಗದ ಸಂವಿಧಾನಿಕ ಮುಖ್ಯಸ್ಥರು ಯಾರು ಅಂದ್ರೆ ರಾಜ್ಯಪಾಲರು. ರಾಜ್ಯ ಕಾರ್ಯಾಂಗದ ನಿಜವಾದ ಮುಖ್ಯಸ್ಥರು ಯಾರು ಅಂದ್ರೆ ಮುಖ್ಯಮಂತ್ರಿಗಳು. ರಾಜ್ಯಪಾಲರನ್ನ ಯಾರು ನೇಮಕ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿಗಳು. ರಾಜ್ಯಪಾಲರ ಅಧಿಕಾರಾವಧಿ 5 ವರ್ಷ. ರಾಜ್ಯಪಾಲರು ಕನಿಷ್ಠ ವಯಸ್ಸು ಎಷ್ಟು ತುಂಬಿರಬೇಕು ರಾಜ್ಯಪಾಲರಾಗಬೇಕು ಅಂದ್ರೆ 35 ವರ್ಷಗಳು. ಶಾಸನ ಸಭೆಗಳು ಅಂಗೀಕರಿಸಿದ ವಿಧೇಯಕ ಜಾರಿಗೆ ಬರಬೇಕಾದರೆ ಯಾರ ಒಪ್ಪಿಗೆ ಬೇಕು ಅಂದ್ರೆ ರಾಜ್ಯಪಾಲರ ಒಪ್ಪಿಗೆ ಬೇಕು. ರಾಜ್ಯದಲ್ಲಿ ಸಂವಿಧಾನಿಕ ಅಸ್ಥಿರತೆ ಉಂಟಾದರೆ ರಾಜ್ಯಪಾಲರು ಯಾರಿಗೆ ವರದಿ ನೀಡಿ ರಾಜ್ಯ ಸರ್ಕಾರ ವಜಾಗೊಳಿಸಬಹುದು ಅಂದ್ರೆ ರಾಷ್ಟ್ರಪತಿಯವರಿಗೆ. ರಾಜ್ಯ ಸರ್ಕಾರದ ಮುಖ್ಯಸ್ಥರು ಯಾರು? ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳನ್ನು ಯಾರು ನೇಮಿಸ್ತಾರೆ? ರಾಜ್ಯಪಾಲರು. ಮುಖ್ಯಮಂತ್ರಿಗಳನ್ನ ಪದಚ್ಯುತಿಗೊಳಿಸುವ ಅಧಿಕಾರ ಯಾರಿಗಿದೆ ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಅಲ್ಲ, ಮಂತ್ರಿಗಳನ್ನ ಪದಚ್ಯುತಗೊಳಿಸುವಂಥದ್ದು ಮುಖ್ಯಮಂತ್ರಿಗೆ. ಹಾಗಾದ್ರೆ ನಮ್ಮ ಈಗಿನ ಮುಖ್ಯಮಂತ್ರಿ ಯಾರು? ಕಾಮೆಂಟ್ ಮಾಡಿ. ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಉತ್ತಮ ಸಂಬಂಧವನ್ನ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸ್ತಾರೆ? ಮುಖ್ಯಮಂತ್ರಿಗಳು. ಸುವರ್ಣಸೌಧ ಯಾವ ನಗರದಲ್ಲಿದೆ ಅಂದ್ರೆ ನಮ್ಮ ಸುವರ್ಣಸೌಧ ಬಂದು ಬೆಳಗಾವಿಯಲ್ಲಿ ಇರುವಂಥದ್ದು. ಕರ್ನಾಟಕ ಉಚ್ಚ ನ್ಯಾಯಾಲಯ ಎಲ್ಲಿದೆ ಅಂದ್ರೆ ಬೆಂಗಳೂರಿನಲ್ಲಿ ಇರುವಂಥದ್ದು. ಇನ್ನು ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನೋಡೋದಾದ್ರೆ ಭಾರತವು ಸಂಪೂರ್ಣವಾಗಿ ಯಾವ ಗೋಳಾರ್ಧದಲ್ಲಿದೆ ಅಂದ್ರೆ ಉತ್ತರ ಗೋಳಾರ್ಧದಲ್ಲಿ ಇರುವಂಥದ್ದು. ಭಾರತವು ವಿಸ್ತೀರ್ಣದಲ್ಲಿ ಪ್ರಪಂಚದಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂದ್ರೆ 7ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತದ ಅಕ್ಷಾಂಶಿಕ ವ್ಯಾಪ್ತಿ ಎಷ್ಟು ಅಂದ್ರೆ 8.4 ಉತ್ತರದಿಂದ 37.6 ಉತ್ತರ ಅಕ್ಷಾಂಶ.
ಭಾರತದ ರೇಖಾಂಶಿಕ ವ್ಯಾಪ್ತಿ ಎಷ್ಟು ಅಂದ್ರೆ 68.7 ಪೂರ್ವದಿಂದ 97.25 ಪೂರ್ವ ರೇಖಾಂಶದವರೆಗೆ. ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುವ ವೃತ್ತ ಯಾವುದು ಅಂದ್ರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ವಾಯುವ್ಯಕ್ಕೆ ಇರುವ ನೆರೆಹೊರೆ ದೇಶಗಳು ಯಾವುವು ಅಂದ್ರೆ ಪಾಕಿಸ್ತಾನ, ಅಫ್ಘಾನಿಸ್ತಾನ. ಭಾರತವನ್ನು ಸುತ್ತುವರಿದ ಜಲಭಾಗಗಳು ಏನು? ಪೂರ್ವಕ್ಕೆ ಬಂಗಾಳ ಕೊಲ್ಲಿ, ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹಾಗೂ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ. ಭಾರತದ 4 ದಿಕ್ಕುಗಳ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಅಂದ್ರೆ ಉತ್ತರದ ಪರ್ವತಗಳು, ಉತ್ತರದ ಮೈದಾನಗಳು, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ಪ್ರದೇಶಗಳು. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂದ್ರೆ ಮೌಂಟ್ ಎವರೆಸ್ಟ್. ಇದು ಅಪ್ಡೇಟ್ ಆಗಿದೆ, ಇದನ್ನ ನೀವು ತಿಳ್ಕೋಬೇಕು. ಇನ್ನು ಭಾರತದ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟ್. ಉತ್ತರ ಮೈದಾನಗಳು ನಿರ್ಮಾಣ ಮಾಡಿದ ಪ್ರಮುಖ ನದಿಗಳು ಯಾವುವು ಅಂದ್ರೆ ಸಟ್ಲೇಜ್, ಗಂಗಾ, ಬ್ರಹ್ಮಪುತ್ರ ಹಾಗೂ ಉಪನದಿಗಳು. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ ಆಗಿದೆ. ನಾನಿಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೇನೆ. ನಿಮಗೆ PDF ಬೇಕು ಅಂದ್ರೆ ಈ ನಂಬರ್ಗೆ 9945005138ಗೆ 149 ಅನ್ನ ಪೇ ಮಾಡಿ ಪಡೆದುಕೊಳ್ಳಬಹುದು. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನು ಇಂತಹದ್ದೇ ವಿಡಿಯೋಗಳು ಬೇಕಾದಲ್ಲಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ 3ರಲ್ಲೂ ನಾವು ಅವೈಲಬಲ್ ಇದ್ದೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. ಧನ್ಯವಾದಗಳು.